ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅನ್ನೋದು ಹಳೆಗಾದೆ ಆಗಿರ್ಬೋದು. ಯಾಕಂದ್ರೆ ಈಗಿನ ಕಾಲದಲ್ಲಿ ತಾಯಿ ಕೂಡ ಹೊರಗಡೆ ಕೆಲಸ ಮಾಡುವಂತಹ ಮಹಿಳೆ ಆಗಿರೋದ್ರಿಂದ ತಾಯಿಯೊಬ್ಬಳನ್ನೇ ನಾವು ಹೊಣೆ ಮಾಡೋದಕ್ಕಾಗೋದಿಲ್ಲ. ಮನೆಯೇ ಮೊದಲ ಪಾಠಶಾಲೆ, ಅಪ್ಪ ಅಮ್ಮ ಇಬ್ಬರೂ ಕೂಡ ಗುರುಗಳಾಗ್ತಾರೆ, ರೋಲ್ ಮಾಡೆಲ್ಗಳಾಗ್ತಾರೆ. ಯಾಕಂದ್ರೆ ಮಕ್ಕಳು ಅಂದ ಮೇಲೆ ಮಕ್ಕಳು ಅನುಗ್ರಹಿಕೆ ಅಂದ್ರೆ ಒಂದು ಅನುಕರಣೆ ಮಾಡೋದ್ರಲ್ಲಿ ಬಹಳಷ್ಟು ಗ್ರಹಿಕೆ ಶಕ್ತಿ ಇರುತ್ತೆ ಅವರಲ್ಲಿ. ಹೀಗಾಗಿ ಮಕ್ಕಳು ತಂದೆ ತಾಯಿನ ಹೆಚ್ಚಾಗಿ ಅನುಸರಿಸ್ತಾರೆ. ಆದರೂ ಕೂಡ ಮಕ್ಕಳಿಗೆ ಏನೇ ಮಾಡಿದ್ರು ಚಂದ ಅಂತ ಅವರಿಷ್ಟಕ್ಕೆ ಬಿಡೋ ಹಾಗಿರಲ್ಲ. ಯಾಕಂದ್ರೆ ಮಕ್ಕಳಲ್ಲಿ ದುರಾಭ್ಯಾಸಗಳು ಕೂಡ ಹುಟ್ಟಿಕೊಳ್ಳೋದು ಸಹಜ. ಅಂತಹ ಒಂದು ಮನಸ್ಥಿತಿಯಲ್ಲಿ ಮಕ್ಕಳಿರ್ತಾರೆ. ಹಾಗಾದ್ರೆ ಮಕ್ಕಳ ಈ ದುರಾಭ್ಯಾಸಗಳ ಬಗ್ಗೆ ನಾವು ಇವತ್ತು ಇಡೀ ದಿನ ಸುವರ್ಣ ನ್ಯೂಸ್ನಲ್ಲಿ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿದ್ವಿ. ಆ ದುರಾಭ್ಯಾಸಗಳ ಬಗ್ಗೆ ನಾವೀಗ ಚರ್ಚೆ ಮಾಡ್ತೀವಿ, ವಿಶ್ಲೇಷಣೆ ಮಾಡ್ತೀವಿ. ಖುದ್ದು ಅನುಭವ ಹೊಂದಿರುವಂತಹ ಪೋಷಕರು ನಮ್ಮ ಜೊತೆ ಇರ್ತಾರೆ. ಜೊತೆಗೆ ಮಕ್ಕಳ ಈ ಮನಸ್ಥಿತಿಗೆ ಕಾರಣ ಏನು ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಮನೋವೈದ್ಯರು ಕೂಡ ಇದ್ದಾರೆ, ಸಾಕಷ್ಟು ಗಣ್ಯರು ನಮ್ಮ ಜೊತೆ ಇದ್ದಾರೆ. ಇವರೆಲ್ಲರ ಜೊತೆ ಚರ್ಚೆ ಮಾಡ್ತೀನಿ. ಇದೆ ಈ ಹೊತ್ತಿನ ವಿಶೇಷ ಛೀ ಬೇಡ ಪುಟ್ಟ. ನಿಜ ಹಾಗೆ ಹೇಳೋ ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ, ಛೀ ಬೇಡ ಪುಟ್ಟ ಅನ್ನುವಂಥದ್ದು. ಸೊ ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಾಕಷ್ಟು ಗಣ್ಯರಿದ್ದಾರೆ ಅಂತ ಹೇಳ್ತೆ. ನಾನು ಮೊದಲಿಗೆ ಅಂಜಲಿ ರಾಮಣ್ಣ, ಇವರು ಅಡ್ವೊಕೇಟು ಹೌದು, ಗೃಹಿಣಿಯೂ ಹೌದು. ಅಂಜಲಿ ಅವರೇ, ನಿಮಗೂ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಜೊತೆಗೆ ನಮ್ಮ ಜೊತೆ ಜ್ಯೋತಿ ಇದ್ದಾರೆ, ಇವರು ಗೃಹಿಣಿಯೂ ಹೌದು, ಟೀಚರ್, ಶಿಕ್ಷಕಿ ಕೂಡ ಹೌದು. ಜ್ಯೋತಿ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಗೃಹಿಣಿ ಭಾರತಿ ಇದ್ದಾರೆ. ಭಾರತಿ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ಬ ಗೃಹಿಣಿ ಹಾಗೂ ಟೀಚರ್ ಶಿಲ್ಪಾ ಇದ್ದಾರೆ. ಶಿಲ್ಪಾ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಇಬ್ಬರು ವೈದ್ಯರಿದ್ದಾರೆ. ಮೊದಲಿಗೆ ಮನೋವೈದ್ಯರು, ಮಕ್ಕಳ ಮನಸ್ಥಿತಿಯ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಮನೋವೈದ್ಯರಾಗಿರುವಂತಹ ಡಾಕ್ಟರ್ ಎ ಶ್ರೀಧರ್ ಅವರಿದ್ದಾರೆ. ಡಾಕ್ಟರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ನಮ್ಮ ಜೊತೆ ಚಿಲ್ಡ್ರನ್ ಸ್ಪೆಷಲಿಸ್ಟ್ ಆಗಿರುವಂತಹ ಕ್ಲೌಡ್9 ಆಸ್ಪತ್ರೆಯ ಡಾಕ್ಟರ್ ಸತೀಶ್ ಅವರಿದ್ದಾರೆ. ಡಾಕ್ಟರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಮೊದಲಿಗೆ ನಾನು ಗೃಹಿಣಿಯರಿಂದ ಶುರು ಮಾಡ್ತೀನಿ, ಯಾಕಂದ್ರೆ ಬಹಳಷ್ಟು ಅನುಭವ ಇರುತ್ತೆ. ಮಕ್ಕಳ ಕೆಟ್ಟ ಚಟಗಳು ಅನ್ಬಹುದು ಅಥವಾ ದುರಭ್ಯಾಸ ಅನ್ಬಹುದು. ಏನ್ ಅನ್ಸುತ್ತೆ ಭಾರತಿ ಅವರೇ, ಮಕ್ಕಳ ಮನಸ್ಥಿತಿ ಹೇಗಿರುತ್ತೆ? ಯಾವೆಲ್ಲ ಹೆಚ್ಚು ಚಟಗಳು ನೀವು ನೋಡಿರುವಂಥದ್ದು? ಹೌದು ಮೇಡಮ್, ಖಂಡಿತ. ಏನು ಯಾವುದೇ ವಿಷಯದಲ್ಲಿ ಅಂತಲೂ ಎಲ್ಲ ಥರದಲ್ಲೂ ಸ್ಟಾರ್ಟ್ ಆಗ್ತಾ ಇದೆ ಮೇಡಮ್. ಇವಾಗ ನಿದ್ದೆಯಿಂದ ಹಿಡಿದು, ನೀವು ಬೆಳಗ್ಗೆಯಿಂದ ಪ್ರೋಗ್ರಾಮ್ ಎಲ್ಲ ನಾನು ನೋಡಿದ್ನಲ್ಲ, ಅದರದ್ದು ನಿದ್ದೆಯಿಂದ ತೋರಿಸಿದ್ರಿ, ಮತ್ತು ಆಹಾರ ಅಭ್ಯಾಸದಲ್ಲಿ ತೋರಿಸಿದ್ರಿ. ಅದು ಕರೆಕ್ಟು. ನೀವು ಹೇಳಿದ್ದದು ಪ್ರಕಾರದಲ್ಲಿ ನಿದ್ದೆನ ಟೈಮಿಗೆ ಸರಿಯಾಗಿ ಮಾಡೋದಿಲ್ಲ. ರಾತ್ರಿ ನಾವು 10 ಗಂಟೆಗೆ ಮಲ್ಕೊಳ್ಳಿ ಅಂದರೆ 10 ಗಂಟೆಗೆ ಮಲಗೋದಿಲ್ಲ ಅವರು. 12 ಗಂಟೆ 1 ಗಂಟೆ ಆದರೂ ಟಿ ವಿ ನೋಡ್ತಾ ಇರ್ತಾರೆ. ಇಲ್ಲಾಂದರೆ 12 ಗಂಟೆ ಮೇಲೆ ನಾವು ಬುಕ್ ಇಟ್ಕೊಂಡು ಓದ್ತೀನಿ ಅಂತ ಹೇಳ್ತಾರೆ. ಮತ್ತು ಆಹಾರದಲ್ಲೂ ಅಷ್ಟೇನೆ, ನಾವೆಲ್ಲ ಮುಂಚೆ ಜೊತೆಲಿ ಕುತ್ಕೊಂಡು ಊಟ ಮಾಡಿಸ್ತಾ ಇದ್ವಿ. ಇವಾಗ ಹೇಳಿದ್ ಕೇಳೋದೇ ಇಲ್ಲ. ಅವರೇ ತಟ್ಟೆಲ್ ಹಾಕೊಂಡು ಕೈಲಿಟ್ಕೊಂಡು ಊಟ ಮಾಡಬೇಕು ಅಂತ ಇಷ್ಟಪಡ್ತಾರೆ. ಅದಕ್ಕೆ ಇಲ್ಲ ಅಂತಂದ್ರೆ ನಾನೊಂದು ಸ್ವಲ್ಪ ಇದಾಯ್ತು ಅಂತಂದ್ರೆ ನಮ್ಗೆ ಅದು ಬೇಡ ಇದು ಬೇಡ ಅಂತ ಸ್ವಲ್ಪ ಇವಾಗ ಮಕ್ಕಳುಗಳಿಗೆ ಏನಂತಾನೆ ಗೊತ್ತಾಗೋದಿಲ್ಲ, ಯಾಕೆ ಆ ಥರ ಇದಾಗ್ತಾ ಇದಾರೆ ಅಂತ ಅಂದ್ಬಿಟ್ಟುವೆ. ಹಾಗಾಗಿ ಎಲ್ಲ ಥರದಲ್ಲೂ ಚೇಂಜಸ್, ನಿದ್ದೆ ಆಗಿರ್ಬೋದು, ಊಟ ತಿಂಡಿಲಾಗಿರ್ಬಹುದು, ಮತ್ತೆ ದೊಡ್ಡವ್ರ ಮಾತನ್ನ ಕೇಳೋದ್ರಲ್ಲಿ ಸ್ವಲ್ಪ ಅಂದ್ರೆ ಕೇಳಬೇಕು ಅನ್ನೋದಿರುತ್ತೆ. ಅಷ್ಟೊಂದು ಫೋರ್ಸ್ ಮಾಡಿ ಹೇಳಿದ್ರೆ ಇಷ್ಟಪಡಲ್ಲ. ನಿಜ. ಅಂಜಲಿ ಅವ್ರು, ಏನು ಹೇಳ್ತೀರಿ ನೀವು? ನಿಜಕ್ಕೂ ನನ್ನನ್ನು ನೀವು ವಕೀಲೆ ಮತ್ತು ಗೃಹಿಣಿ ಅಂತ ಇಂಟ್ರೊಡ್ಯೂಸ್ ಮಾಡಿಸಿದ್ದೀರಾ. ಹೌದು, ನಾನು 2 ಮಕ್ಕಳ ತಾಯಿಯಾಗಿ ವೈಯಕ್ತಿಕ ಅನುಭವದಲ್ಲಿ ಹೇಳಬೇಕಂದ್ರೆ ಈ ಗಳಿಗೆವರೆಗೂ ನನ್ನ ಮಕ್ಕಳಿಗೆ ಯಾವ ದುರಭ್ಯಾಸವೂ ಇಲ್ಲ. ಐ ಆಮ್ ವೆರಿ ಹ್ಯಾಪಿ. ಆದರೆ ನಾನು ಮಕ್ಕಳ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಕೆಲವೊಂದು ಅಂಶಗಳು ಅವ್ರು ಹೇಳಿದ್ದನ್ನು ಒಪ್ಕೊಳ್ಬೇಕಾಗತ್ತೆ. ಜೊತೆಗೆ ಈಗ ನಮ್ಮ ಅಡಲ್ಟ್ಸ್ನ, ದೊಡ್ಡವರ ಮನಸ್ಥಿತಿ ಕೂಡ ಮಕ್ಕಳು ಯಾವುದನ್ನ ರಿಪೀಟ್ ಮಾಡ್ತಾರೋ ಅದೆಲ್ಲವನ್ನೂ ದುರಭ್ಯಾಸ ಅನ್ನಕ್ಕೆ ಹೊರಟು ಬಿಟ್ಟಿದೀವ ಅನ್ನೋ ಒಂದು ಅನುಮಾನನೂ ಕಾಡುತ್ತೆ. ಅದು ಸ್ವಲ್ಪ ಬದಲಾವಣೆ ಬೇಕಾಗಿರೋದಂತೂ ನಿಜ ಅನ್ಸುತ್ತೆ. ಖಂಡಿತ ಖಂಡಿತ. ಡಾಕ್ಟರ್, ನಿಜಕ್ಕೂ ಮಕ್ಕಳ ಮನಸ್ಥಿತಿ ಆ ಒಂದು ವಯಸ್ಸಲ್ಲಿ ಯಾವ ರೀತಿ ಇರುತ್ತೆ ಅಂದ್ರೆ, ಹೇಳಿದ್ದನ್ನ ಯಾವುದು ಮಾಡಬೇಡ ಅಂತ ಹೇಳ್ತೀವೋ ಅದನ್ನೇ ಮಾಡ್ತಾರೆ ಅನ್ನೋದೇ ಹೆಚ್ಚು ಕಂಪ್ಲೇಂಟ್ ಆಗಿರುತ್ತೆ. ಸೊ ಆ ಥರ ಮನಸ್ಥಿತಿ ಇರುತ್ತಾ ಅಂತ? ಇಲ್ಲ, ನನಗನ್ಸುತ್ತೆ ಅದರಲ್ಲಿ ಏನು ಅತಿಶಯ ಏನಿಲ್ಲ. ಮಕ್ಕಳು ನೀವು ಹೇಳಿದ್ದಲ್ಲ ಯಾಕೆ ಮಾಡಬೇಕು ಅಂತ ನಾನು ಪ್ರಶ್ನೆ ಕೇಳ್ತೀನಿ. ಮಕ್ಕಳು ಮಕ್ಕಳಾಗಿಯೇ ಬೆಳಿಬೇಕು. ಎಲ್ಲ ಅವರು ವಯಸ್ಕರ ನೀತಿ ನಿಯಮಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ವಯಸ್ಕತನದ ತನಕ ಅವಕಾಶ ಇರುತ್ತೆ. ನೋಡಿ, ಮಕ್ಕಳ ಬೆಳವಣಿಗೆಯಲ್ಲಿಯೇ ವಿವಿಧ ಹಂತಗಳಿದೆ. ಅದು ಹುಟ್ಟಿದ ಕೆಲವು ದಿನಗಳು, ನಂತರದಲ್ಲಿ ಕೆಲವು ವಾರಗಳು, ಆಮೇಲೆ ಪೂರ್ವ ಶಾಲೆಯ ಅವಧಿ, ಅಲ್ಲಿ ಭಾಷೆಯ ಬೆಳವಣಿಗೆ ಆಗ್ತದೆ, ನಡೆನುಡಿಗಳ ಬೆಳವಣಿಗೆ ಆಗ್ತದೆ. ಅದಾದ ನಂತರ ವಸ್ತುಸ್ಥಿತಿ ಏನು ಅನ್ನೋದರ ಅರಿವಾಗ್ತದೆ. ಅಲ್ಲಿ ಸತ್ಯ ಯಾವುದು, ಸತ್ಯ ಅಲ್ಲ ಯಾವುದು ಅನ್ನೋದಕ್ಕೆ ಒಂದು ಕಾಲಮಿತಿ ಇರ್ತದೆ. ಇವೆಲ್ಲ ಒಂದೊಂದು ವಯಸ್ಸಿನ ಹಂತದಲ್ಲಿ ಬರುತ್ತೆ. ಇದನ್ನೆಲ್ಲ ವಿಕಾಸದ ಹಂತಗಳು ಅಂತ ಕರೀತಾರೆ. ವಿಕಾಸದ ಹಂತಗಳಲ್ಲಿ ಪರಿಪಕ್ವತೆ ಅನ್ನೋದು ಒಂದಿರ್ತದೆ, ಮೆಚುರಿಟಿ ಅಂತಲೂ ಇರುತ್ತೆ. ಎಲ್ಲ ಒಂದೊಂದು
ವಿಕಾಸಕ್ಕೆ ಸಂಬಂಧಪಟ್ಟಂತಹ ಪರಿಪಕ್ವ ಹಂತ ಅದು ಕ್ರಮೇಣನೇ ಬರಬೇಕದು. ಆ ಹಂತದಲ್ಲಿ ಅವರು ತೋರಿಸ್ತಾ ಇರುವಂತಹ ವ್ಯಕ್ತಪಡಿಸ್ತಾ ಇರುವಂತಹ ವರ್ತನೆಗಳು ಬಹುಶಃ ಪೋಷಕರಿಗೆ ಅರ್ಥ ಆಗದಿರ್ಬೋದು. ಹೀಗಾಗಿ ಹೆಚ್ಚಿನ ಸಮಯದಲ್ಲಿ ಮಕ್ಕಳ ನಡೆನುಡಿಗಳ ಬಗ್ಗೆ ಪೋಷಕರಿಗೆ ಇರುವಂತಹ ತಿಳುವಳಿಕೆ ಬಹಳ ಕಡಿಮೆ ಅನಿಸುತ್ತೆ. ಇವತ್ತು ಮಕ್ಕಳು ಬೆಳೀತಾ ಇರುವಂತಹ ವಾತಾವರಣ ಆಧುನಿಕ ತಂತ್ರಜ್ಞಾನಕ್ಕೆ ಅವರು ಪರಿಚಯ ಆದಾಗ ಏನಾಗುತ್ತೆ, ತಮ್ಮ ಸುತ್ತ ಇರುವಂತಹದ್ದನ್ನು ಗ್ರಹಿಸ್ತಾರೆ. ಗ್ರಹಿಸ್ಕೊಂಡ್ಬಿಟ್ಟ ತಕ್ಷಣವೇ ಅದನ್ನೇ ಜೀವನದ ಆಧಾರ, ಜೀವನದ ಉದ್ದೇಶ, ಜೀವನದ ಗುರಿ ಅನ್ನೋದನ್ನ ಬಹಳಷ್ಟು ಮಕ್ಕಳು ತಗೊಳ್ಳೋದಿಲ್ಲ. ನೀವು ದುರಭ್ಯಾಸ ಅಂತ ಮೇಲಿಂದ ಮೇಲೆ ಹೇಳ್ಕೊಂಡು ಬರ್ತಾ ಇದ್ದೀರಾ, ಕೆಲವು ವಿಷಯಗಳಲ್ಲಿ ಮಾತ್ರ ದುರಭ್ಯಾಸಗಳಿರುತ್ತೆ. ದುರಭ್ಯಾಸಗಳು ಅಂತಂದ್ರೆ ಆ ವಯಸ್ಸಿಗೆ ತಕ್ಕಂತಹ ಕೆಲವು ವರ್ತನೆಗಳು ಸತತವಾಗಿ, ಅಂದರೆ ಬೇರೆ ಮಕ್ಕಳಲ್ಲಿ ಇಲ್ದಿರುವಂತಹ ವರ್ತನೆಗಳು ಈ ಮಕ್ಕಳಲ್ಲಿ ಕಂಡಾಗ ಕಾರಣಗಳನ್ನು ತಿಳ್ಕೋಬೇಕಾಗತ್ತೆ. ಮಾನಸಿಕ ಕಾರಣಗಳು ಇರಬಹುದು, ಶರೀರದ ಬೆಳವಣಿಗೆಯ ಕಾರಣಗಳು ಇರಬಹುದು, ಮಿದುಳಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಇರಬಹುದು, ಅಥವಾ ಮಾನಸಿಕ ಸಮಸ್ಯೆಗಳಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಇರಬಹುದು. ಉದಾಹರಣೆಗೆ ಕೆಲವು ಮಕ್ಕಳಿಗೆ ಭಾಷೆಯ ಜ್ಞಾನ 3 ವರ್ಷದ ಒಳಗಡೆ ಬರೋದು ಸಾಮಾನ್ಯ, ಅಂದರೆ 18 ತಿಂಗಳಿಂದ 36 ತಿಂಗಳಲ್ಲಿ ಬರೋದು ಸಾಮಾನ್ಯ. ಕೆಲವು ಮಕ್ಕಳಿಗೆ ಏಕಾಏಕಿ 4 ವರ್ಷ 5 ವರ್ಷದಲ್ಲೂ ಬರ್ಬೋದು. ಇನ್ನು ಕೆಲವು ಮಕ್ಕಳಿಗೆ ಭಾಷೆ ಸ್ಪಷ್ಟವಾಗಿ ಉಚ್ಚಾರಣೆ ಆಗುವುದಿಲ್ಲ. ಈ ತರಹದ ಹಲವಾರು ಸಮಸ್ಯೆಗಳು ಮಕ್ಕಳಲ್ಲಿ ಇರ್ತವೆ. ಆದರೆ ಪೋಷಕರಿಗೇನು ಅಂತಂದ್ರೆ ಅವರದೇ ಆದಂತಹ ಒಂದು ನಿಯಮಾವಳಿಗಳನ್ನು ಅವರು ರೂಢಿಸ್ಕೊಂಡು ಬಂದ್ಬಿಟ್ಟಿರ್ತಾರೆ. ಒಂದು ಮಗು ಅಂದ್ರೆ ಹೀಗೆ ಇರಬೇಕು ಅಂತ. ಆದರೆ ಮಕ್ಕಳುಗಳು ಹಾಗಿರೋದು ಮೇಲ್ನೋಟಕ್ಕಷ್ಟೇ ಸಾಧ್ಯ, ಮಾನಸಿಕವಾಗಿ ಸಾಧ್ಯವಿರೋದಿಲ್ಲ. ಹೀಗಾಗಿ ಹೊಂದಾಣಿಕೆಗೆ ಕಾಲಾವಕಾಶ ಕೊಡಬೇಕಾಗ್ತದೆ. ಮಕ್ಕಳ ವರ್ತನೆಗಳನ್ನು ಎಲ್ಲವನ್ನೂ ವಿಶ್ಲೇಷಣೆ ಮಾಡಿ ದುರಭ್ಯಾಸದ ಮಾರ್ಗ ಹಿಡಿದಿದ್ದಾರೆ ಅಂತ ಹೇಳೋದನ್ನ ಖಂಡಿತವಾಗಿಯೂ ನಾನು ಒಪ್ಪೋದಿಲ್ಲ. ಯಾಕೆಂದ್ರೆ ದುರಭ್ಯಾಸ ಆಗುವುದಕ್ಕೆ ಮುಂಚೆ ಅಭ್ಯಾಸಗಳಿರಬೇಕು. ಅಭ್ಯಾಸಗಳು ಕ್ರಮೇಣ ಬದಲಾವಣೆ ಆಗ್ತಾ ಹೋಗುತ್ತೆ. ಪರಿಸರದ ಜೊತೆ ಮಕ್ಕಳು ನೋಡ್ತಾ ಅನೇಕ ಅಭ್ಯಾಸಗಳು ಬದಲಾವಣೆ ಆಗುತ್ತೆ. ಉದಾಹರಣೆಗೆ ಸಣ್ಣ ವಯಸ್ಸಿನಲ್ಲಿ ಮಕ್ಕಳು ಉಚ್ಚ ಇಟ್ಕೊಳ್ಳೋದು ಸಹಜ. ಆದರೆ ಕೆಲವು ಮಕ್ಕಳುಗಳು ಇದರಿಂದ ಹೊರಗಡೆ ಬರಕ್ಕಾಗದಿರುವಂತಹ ಸಮಸ್ಯೆಗಳಿರ್ತವೆ. ಇದು ಮಾನಸಿಕವೂ ಆಗಿರಬಹುದು, ಶರೀರದ ಕಾರಣಗಳಿಂದನೂ ಆಗಿರಬಹುದು. ಆದ್ರಿಂದ ಕೆಲವು ವಿಷಯಗಳನ್ನ ದುರಭ್ಯಾಸ ಅಂತ ನಾವು ಕರೆಯೋದಕ್ಕೆ ಮುಂಚೆ, ದುರಭ್ಯಾಸ ಅಂತ ಕರೆದಾಗ ಏನಾಗುತ್ತೆ, ಶಿಕ್ಷೆಯ ಸ್ವಭಾವ ಹುಟ್ಕೊಳ್ಳುತ್ತೆ ಪೋಷಕರಲ್ಲಿ. ನನ್ನ ಮಗು ಎಲ್ಲರಂತೆ ಇಲ್ಲ. ಹೀಗಾಗಿ ಇದು ಮಕ್ಕಳ ಸಮಸ್ಯೆಗಿಂತ ಹೆಚ್ಚಾಗಿ ಪೋಷಕರ ಸಮಸ್ಯೆ. ಪೋಷಕರ ಪಾತ್ರ ಕೂಡ ಅದರಲ್ಲಿ ಇಲ್ಲದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಜ್ಯೋತಿ ಅವರೇ, ನೀವೇನ್ ಹೇಳ್ತೀರಿ? ನಿಜಕ್ಕೂ ಮಕ್ಕಳಿಗೆ ಅಭ್ಯಾಸ ದುರಭ್ಯಾಸ ಏನ್ ಹೇಳ್ತಿದ್ದೀವಿ ಎಲ್ಲದಕ್ಕೂ ನಾವೇ ಮೂಲ ಕಾರಣ ಅಂತ ಹೇಳ್ತೀನಿ. ಬಿಕಾಸ್ ನಾವು ತಂದೆ ತಾಯಿ ಅಥವಾ ಯಾರಿದ್ದಾರೆ ಸುತ್ತಮುತ್ತ, ಮಗುವಿನ ಸುತ್ತಮುತ್ತ, ಅವರೇ ರೋಲ್ ಮಾಡೆಲ್ ಮಕ್ಕಳಿಗೆ. ಸೊ ನಾವೇನ್ ಮಾಡ್ತೀವಿ ಅದನ್ನ ನಾವು ಮನೇಲಿ ಮಾತ್ರ ಹೇಗೋ ನ್ಯಾಚುರಲ್ ಆಗಿ ಇದ್ಬಿಟ್ಟು ಸಡನ್ ಆಗಿ ಇದ್ದಂಗೆ ಯಾರೋ ನೆಂಟರು ಬಂದ್ರು ಅಥವಾ ಫ್ರೆಂಡ್ಸ್ ಬಂದ್ರು ಅಂದ್ರೆ ಅವ್ರ ಮುಂದೆ ನೀನು ಚೆನ್ನಾಗಿ ಬಿಹೇವ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ಖಂಡಿತ ಸಾಧ್ಯ ಇಲ್ಲ. ಅದನ್ನ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅನ್ನೋ ಹಾಗೆ ಚಿಕ್ಕ ಬೀಜದಿಂದ ಅದಕ್ಕೆ ಒಳ್ಳೆ ಇದನ್ನ ಪೋಷಣೆಯಾಗಿ ಕೊಡ್ತಾ ಬರಬೇಕು. ಇದೇ ರೀತಿ ಸಮಾಜಕ್ಕೆ ಏನಂತಾರೆ ಸಮಾಜ ಆಕ್ಸೆಪ್ಟ್ ಮಾಡ್ಕೊಳ್ಳೋ ಥರ ಮಗುನ ಹೇಗೆ ಬೆಳೆಸಬೇಕು ಅನ್ನೋದು ಪೇರೆಂಟ್ಸ್ ಹತ್ರ ಇದ್ರಲ್ಲ ಪೋಷಕರು ಮೇಯ್ನ್ ಅದ್ರ ಬಗ್ಗೆ ತಗೋಬೇಕಾಗತ್ತೆ ಇದನ್ನ ಗಮನನ. ಆಮೇಲೆ ಆಸ್ ಅ ಟೀಚರ್ ನಾನು ನೋಡಿರೋದಂದ್ರೆ ವರ್ಷ 30-40 ಮಕ್ಕಳು ಹೊಸ ಮಕ್ಕಳನ್ನ ನೋಡ್ತೀವಿ. ಸಣ್ಣ ಪುಟ್ಟದಕ್ಕೆ ಹಠ ಇರತ್ತೆ, ನಾನೇ ಫಸ್ಟ್ ಲೈನಲ್ಲಿ ಮುಂದೆ ನಿಂತ್ಕೊಂಡು ಬರ್ಬೇಕು ಅಂತ ಕೆಲವು ಮಕ್ಕಳಿಗೆ ಇರತ್ತೆ. ಅವ್ರನ್ನ ಹೆಂಗ ಬೇರೆ ಎಲ್ಲ ಮಕ್ಕಳಿಗೂ ಆಸೆ ಇರುತ್ತೆ, ನಾನು ಮುಂದೆ ನಿಂತ್ಕೊಂಡ್ ಬರ್ಬೇಕು ಲೈನಲ್ಲಿ ಹೋಗುವಾಗ. ಮಿಸ್ಸಿಗೆ ಅವಳಿಗೆ ಮಾತ್ರ ಇಷ್ಟ, ಇವ್ರಿಗೆ ಇಷ್ಟ ಅಲ್ಲ ಅಂತ ಮನೆಗೆ ಹೋಗಿ ಹೇಳಿರೋದು ಕೂಡ ನಾನು ಕೇಳಿದ್ದೀನಿ. ಸೊ ನಾವೇನ್ ಮಾಡ್ತೀವಿ ಅದಕ್ಕೆ ಒಂದು ಸೊಲ್ಯೂಷನ್, ಸ್ಮಾಲ್ ಸೊಲ್ಯೂಷನ್. ಇಲ್ಲಿ ಮೊದಲು ಲೀಡರ್ ಇವರು, ನೀನ್ ಲಾಸ್ಟಿಂದ ಲೀಡರು, ನೀನ್ ಲಾಸ್ಟಿಂದ ನೋಡ್ಕೊಂಡು ಬರ್ಬೇಕು, ಗಮನಿಸಬೇಕು ಯಾರು ಸರಿಯಾಗಿ ಬರ್ತಿಲ್ಲ ಅಂತ ನೀನು ನನಗೆ ಹೇಳು ಆಯ್ತಾ ಅಂದ್ರೆ ಅಲ್ಲಿಗೆ ಅವ್ರಿಗೆ ಇಂಪಾರ್ಟೆನ್ಸ್ ಸಂತೋಷ. ನನಗೆ ಒಂದು ಚಾಕ್ ಪೀಸ್ ತಗೊಂಡ್ ಬಾ ಅಂತ ಕರೆದು ಪರ್ಟಿಕ್ಯುಲರ್ ಒಬ್ಬನ ಮಗುನ ಕರೆದು ಬಿಟ್ರೆ ಅದಕ್ಕೆ ದೊಡ್ಡ ಸಂತೋಷ. ಆ ಹಠನ ಯಾವ ರೀತಿಲಿ ಸಾಲ್ವ್ ಮಾಡ್ಬೋದು ಅನ್ನೋದು ಮುಖ್ಯ ಅಂತ ನಿಜ. ಮಕ್ಕಳ ವರ್ತನೆಗೆ ಪೋಷಕರ ಪಾತ್ರ ಬಹಳ ದೊಡ್ಡದಿದೆ, ಪೋಷಕರಿಂದಲೇ ಶುರು ಆಗುವಂಥದ್ದು. ಅವ್ರ ಎದುರಿಗೆ ನನಗೆ ಮಾತಾಡಿಸ್ಬೇಡ, ಹೀಗೆ ಮಾಡಬೇಡ, ಹಾಗೆ ಮಾಡ್ಬಿಟ್ಟು ಆಯ್ತು ಟಿವಿ ನೋಡಿ, ಇವಾಗ ಅಕ್ಸೆಪ್ಟಬಲ್. ಓ ನಮ್ಮ ಅಮ್ಮ ಈಗ ಯಾರೋ ಇದ್ದಾರೆ, ನಾನು ಇವಾಗ ಏನ್ ಬೇಕಾದ್ರೆ ಮಾಡ್ಕೋಬಹುದು, ನಾನು ಇವಾಗ ನಡೆಯುತ್ತೆ, ಟಿವಿ ನೋಡ್ಬೋದು, ಮೊಬೈಲ್ ಆಡ್ಬೋದು. ಅಲ್ಲ ಈಗ ಹೇಗಾಗಿದೆ ಅಂದ್ರೆ ಅಮ್ಮಂದ್ರೆ ಟಿವಿ ನೋಡ್ಕೊಂಡು ಕೂತಿರ್ತಾರೆ, ಟಿವಿ ನೋಡ್ಬೇಡ, ನಾನು ಎಲ್ಲಾ ಸೀರಿಯಲ್ ನೋಡ್ಬೇಕು, ನೀನ್ ಮಾತ್ರ ಓದು ಅಂದ್ರೆ ಮಗು ಎಲ್ಲಿಂದ ಓದುತ್ತೆ? ಟಿವಿ ಸ್ವಿಚ್ ಆಫ್ ಮಾಡಿ ಮಗು ಜೊತೆ ಕೂತ್ಕೊಂಡು ಅದನ್ನ ಡಿಸ್ಕಸ್ ಮಾಡಿದಷ್ಟು ಜಾಸ್ತಿ ಇನ್ನು ತಲೆಗೆ ಹೋಗುತ್ತೆ ಮಗುಗೆ. ನಾನ್ ಟಿವಿ ನೋಡ್ಬೇಕು, ಎಲ್ಲ ಸೀರಿಯಲ್ ನೋಡ್ಬೇಕು, ನೀನ್ ಅಷ್ಟೊಳಗೆ ನೀನ್ ಇದನ್ನ ಓದಬೇಕು, ಇದು ಮುಗಿಸ್ಬಿಟ್ಟು ಬಂದ್ರೆ ನಿನಗೆ ಸಾಧ್ಯನೇ ಇಲ್ಲ. ನಿಜ. ಶಿಲ್ಪಾ, ನೀವೇನು ಹೇಳ್ತೀರಿ? ನಿಜಕ್ಕೂ ನಾನು ಅದನ್ನೇ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಜಂಕ್ ಫುಡ್ ವಿಷಯಕ್ಕೆ ನಾನು ಹೇಳಬೇಕು ಅಂದರೆ, ಈಗ ನೂಡಲ್ಸು ತಾಯಿ ಮಾಡ್ಕೊಳ್ಳದೆ ಮಗು ಖಂಡಿತ ಆ ರುಚಿ ಹೇಗಿರುತ್ತೆ ಅಂತ ಗೊತ್ತಿರಲ್ಲ. ಒಂದು ಸಲ ಮಾಡಿ ಕೊಟ್ಟ ಮೇಲೆ ಅದೇ ರುಚಿ ಆಗ್ಬಿಡುತ್ತೆ ಮಕ್ಕಳಿಗೆ ಅಲ್ವಾ? ನಾವು ಮಾಡದೆ ಮಕ್ಕಳಿಗೆ ಹೇಗೆ ಗೊತ್ತಾಗುತ್ತೆ ಅಲ್ವಾ? ಇವಾಗ ಸ್ಕೂಲಿಂದ ಬಂದ ತಕ್ಷಣ ಏನೋ ಒಂದು ನೂಡಲ್ಸ್ ಈಸಿ ಮಾಡ್ಬಿಡೋಣ ಅಂತ ಅನ್ಕೊಂಡಿರ್ತೀವಿ ನಾವು. ಅದು ಒಂದ್ ದಿವಸ ಮಾಡ್ಬಿಟ್ರೆ ಅದೇ ರೂಢಿ ಆಗತ್ತೆ ಮಕ್ಕಳಿಗೆ. ಸೊ ತಾಯಿರೇ ಫಸ್ಟ್ ಅದನ್ನ ಕಲಿಸ್ತಾರೆ ಅಂತ ನನ್ನ ಒಂದು ಅಭಿಪ್ರಾಯ. ನಾವು ಹೆಲ್ದಿ ಫುಡ್ ಚೆನ್ನಾಗಿ ಮಾಡ್ಕೊಟ್ರೆ ಯಾಕೆ ನಾವು ಅವಾಗೆಲ್ಲ ರಸಾಯನ, ನಮ್ಮ
ನಮ್ಮಮ್ಮ ಬಂದ್ರೆ ರಸಾಯನ ಅಥವಾ ಅವಲಕ್ಕಿ ಏನೋ ಕುಟ್ಟ ಅವಲಕ್ಕಿ ಆ ಥರದ್ದೇ ನಾವು ಇಷ್ಟಪಡ್ತಾ ಇದ್ವಿ ಖಂಡಿತ. ಈಗ ಒಂದ್ಸಲ ಮ್ಯಾಕ್ಡೊನಾಲ್ಡ್ಸ್ ಕರ್ಕೊಂಡು ಹೋಗ್ಬಿಟ್ಟು ಅದಕ್ಕೆಲ್ಲ ಚೆನ್ನಾಗಿ ಕೊಡಿಸ್ಬಿಟ್ರೆ ನೆಕ್ಸ್ಟ್ ಟೈಮ್ ಅದನ್ನೇ ಕೇಳತ್ತದು ಖಂಡಿತ, ಇದೇ ರುಚಿಯಾಗಿದೆ ಅದಕ್ಕೆ ಅಂತ. ಮಸಾಲೆ ಪುರಿ ಅದೆಲ್ಲ ಆಚೆ ಕಡೆ ಎಷ್ಟು ಖಾರ ಇದ್ರೂ ತಿಂತಾರೆ. ನನ್ನ ಮಗಳಿಗೆ 5 ವರ್ಷದವಳು ಎಷ್ಟು ಖಾರ ಇದ್ರೂ ತಿಂತಾಳೆ. ಮನೇಲಿ ಒಂಚೂರು ಹುಳಿ ಖಾರ ಆದರೆ ಅಮ್ಮ ಇವತ್ತು ಹುಳಿ ನನಗೆ ಬೇಡ, ನನಗೆ ಖಾರ ನನಗೆ ಸೇರಲ್ಲ. ನಿಜ ನಿಜ. ನಿಮ್ಮೆಲ್ಲರ ಜೊತೆ ನಾನು ಮತ್ತಷ್ಟು ಮಾತಾಡ್ತೀನಿ. ಮಕ್ಕಳ ವರ್ತನೆ, ಮಕ್ಕಳ ದುರಾಭ್ಯಾಸ, ಮಕ್ಕಳ ಕೆಟ್ಟ ಚಟಗಳು ಏನೇ ಇರಬಹುದು, ಪೋಷಕರ ಪಾತ್ರ ಮಹತ್ವದ್ದಾಗಿರುತ್ತೆ. ಒಂದು ಕಡೆ ಅವಿಭಕ್ತ ಕುಟುಂಬಗಳು ಮಾಯವಾಗ್ಬಿಟ್ಟಿದೆ. ಇದ್ರೆ ಅಪ್ಪ ಅಮ್ಮ ಇರಬೇಕು, ಇಲ್ಲ ಅಪ್ಪ ಅಮ್ಮ ಇಬ್ರು ವರ್ಕ್ ಮಾಡ್ತಿರ್ಬೇಕು. ಸೊ ಹೀಗಾಗಿ ಮಕ್ಕಳಿಗೆ ಟೈಮ್ ಕೊಡೋದು ಕೂಡ ಕಡಿಮೆ. ಮತ್ತೊಂದು ಕಡೆ ಸಂಪಾದನೆಗೆ ಒತ್ತು ಕೊಡ್ತಾ ಇಬ್ರು ವರ್ಕ್ ಮಾಡ್ತಿರ್ತಾರೆ. ಹೀಗಾಗಿ ಮಕ್ಕಳ ಮನಸ್ಸಿನ ಮೇಲೆ ಅದು ಕೂಡ ಪರಿಣಾಮ ಬೀರಿ ಈ ರೀತಿಯ ದುರಭ್ಯಾಸಗಳಾಗೋದಕ್ಕೆ ಸಾಧ್ಯತೆಗಳಿರುತ್ತೆ. ಸೊ ಮತ್ತಷ್ಟು ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಅದಕ್ಕೂ ಮೊದಲು ಒಂದು ಸಣ್ಣ ಬ್ರೇಕ್.